ಎಲ್ರಿಗೂ ನಮಸ್ಕಾರ. ಫುಡ್ ಕ್ವೆಸ್ಟ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಡು ಮುಟ್ಟದ ಸೊಪ್ಪಿಲ್ಲ, ಇಂಜಿನಿಯರ್ಸ್ ಮಾಡದೇ ಇರೋಂಥ ಯಾವುದೇ ಕೆಲಸ ಕೂಡ ಇಲ್ಲ. ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಅವ್ರ ಫ್ರೆಂಡ್ ಜೊತೆಗೆ ಸೇರ್ಕೊಂಡು ಒಂದು ಯೂನಿಕ್ ಆಗಿರೋ ಜಾಗನ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಒಂದು ಪ್ಲೇಟ್ ನ ಕಥೆ, ದ ಫುಡ್ ಕ್ವೆಸ್ಟ್ ಇಂಡಿಯಾ ಎಕ್ಸ್ಕ್ಲೂಸಿವ್. ನನ್ನ ಹೆಸರು ದುಂಡೇಶ್ ಚಿಮ್ಮಡ್ ಅಂತೇಳಿ. ನಮ್ಮೂರು ರಣಬೆಳಗಲಿ, ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು. ನಾವೆಲ್ಲ ವಿದ್ಯಾಭ್ಯಾಸ ಮುಗಿಸಿರೋದು, ಗ್ರಾಜುಯೇಷನ್ ಮಾಡಿರೋದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟು. ಐ ಆಮ್ ದಿ ಕೋ-ಫೌಂಡರ್ ಆಫ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್. ನಾನು ಮತ್ತೆ ನನ್ನ ಗೆಳೆಯ ಕೆ ಸೋಮಶೇಖರ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಸ್ಟಾರ್ಟ್ ಮಾಡಿರೋದು. ಸ್ಟಾರ್ಟ್ ಮಾಡಿ 2021 ಸ್ಟಾರ್ಟ್ ಮಾಡಿದ್ವಿ. ನಾವಿಬ್ರು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಗೆಳೆಯ ಸೋಮಶೇಖರ್ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ಟಾಪರು. ನಾವು ಒಂದು ರೀತಿ ಪಾಸ್ ಆಗಿ ಡಿಸ್ಟಿಂಕ್ಷನ್ ಮಾಡೋಕ್ಕೆ ಕಾರಣನೇ ಅವನು. ನನ್ನ ಹೆಸರು ಕೆ ಸೋಮಶೇಖರ್. ನಮ್ಮೂರು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಕರಡೋಣ. ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ನಾವೊಂದು ಫುಡ್ ಕಾರ್ಟ್ ಇಂದ ಸ್ಟಾರ್ಟ್ ಮಾಡಿ ಜನಗಳ ಪ್ರೀತಿಯಿಂದ ನಾವೀಗ ಒಂದು ಫುಡ್ ಕಾರ್ಟ್ ಇಂದ 10 ಔಟ್ಲೆಟ್ಗಳಾಗಿ ಬೆಳೆದಿದ್ದೀವಿ. ಈಗ ಪ್ರತಿದಿನ 80ರಿಂದ 100 kg ಬಿಡಿಸಿರೋ ಜೋಳ ಖರ್ಚಾಗುತ್ತೆ. 300 ರಿಂದ 400 ಕ್ಯಾಂಡಿ ಅಷ್ಟು ಫುಲ್ ಜೋಳ ತೆನೆ ಇರುತ್ತಲ್ಲ, ತೆನೆ ಸೇಲ್ ಆಗುತ್ತೆ. ಸೊ ಈಗ ನಮ್ಮ ಕಾರ್ಟ್ ಇದರಲ್ಲಿ ನಮ್ಮ ಮೆನುವಿನಲ್ಲಿ ಕಾರ್ನ್ ಬೇಸ್ಡ್ನೇ ಒಂದು 80+ ವೆರೈಟೀಸ್ ಇದೆ. ಅದರಲ್ಲಿ ಸ್ಪೆಷಲೈಸ್ ಅಂತ ಬಂದ್ಬಿಟ್ಟೆ ಕ್ರಿಸ್ಪಿ ಕಾರ್ನ್ ಅಂತ ಹೇಳ್ಬಿಟ್ಟು, ಇದು ಫ್ರೈಡ್ ಒನ್. ಅದರಲ್ಲಿ ಮತ್ತೆ ಸ್ಟೀಮ್ ತಂದೂರಿ ಕಾರ್ನ್ ಅಂತ ಬರುತ್ತೆ. ಈಗ ನ್ಯೂಲಿ ಆಡೆಡ್ ನ್ಯಾಚೋಸ್ ಅನ್ನ ಆಡ್ ಮಾಡಿದ್ವಿ ಈಗ ಕಾರ್ನ್. ನಾನು ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ಗೆ ಸ್ಟಾರ್ಟಿಂಗಿಂದ ಬರ್ತಿದ್ದೀನಿ. ಫಸ್ಟ್ ಅಲ್ಲಿ ವಿ ಪುರಮಲ್ಲಿ ನಮ್ಮ ಕಾಲೇಜ್ ಬ್ಯಾಕ್ ಸೈಡ್ ರೋಡಲ್ಲಿ ಫಸ್ಟ್ ಟ್ರಕ್ಕಲ್ಲಿತ್ತು. ಈವ್ನಿಂಗ್ ಫಸ್ಟ್ ಒಂದು ಸತಿ ಟ್ರೈ ಮಾಡಿದ್ದೆ ಕ್ರಿಸ್ಪಿ ಪೆರಿ ಕಾರ್ನ್, ತುಂಬ ಚೆನ್ನಾಗಿತ್ತು. ಆಗಿಂದ ದೆನ್ ಒಂದು ಸತಿ ಈ ರೋಡಲ್ಲಿ ಪಾಸ್ ಆಗ್ತಾ ಇಲ್ಲಿ ಔಟ್ಲೆಟ್ ಓಪನ್ ಆಗಿದೆ ನೋಡಿ, ನನಗೆ ಐ ವಾಸ್ ವೆರಿ ಹ್ಯಾಪಿ. ಬಂದು ಟೇಸ್ಟ್ ಮಾಡಿದೆ, ಸೇಮ್ ಟೇಸ್ಟ್ ಇದೆ ಇವಾಗ್ಲೂ. ಆ್ಯಂಡ್ ಜಯನಗರದಲ್ಲಿ ಕೂಡ ಇವ್ರದ್ದೊಂದು ಟ್ರಕ್ ಇದೆ, ಅಲ್ಲೂ ಸೇಮ್ ಟೇಸ್ಟ್, ಎಲ್ಲ ಕಡೆ ಸೇಮ್ ಟೇಸ್ಟ್. ಅಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡ್ತಿರುವಾಗ ದೆನ್ ಬೆಂಗಳೂರು ಅಂದ್ರೆ ಅವಾಗ ನಾವು ಇನ್ನು ಬೆಂಗಳೂರನ್ನು ಕಾನ್ಸೆಪ್ಟ್ ಇದ್ದಿದ್ದಿಲ್ಲ. ಅವಾಗ ಏನು ಥಾಟ್ ಇತ್ತು, ಏನೋ ನಾವು ಮಾಡ್ಬೋದಲ್ಲ, ಈ ಥರ ಬಿಸ್ನೆಸ್ ಮಾಡಿದ್ರೆ ಇದು ಚೆನ್ನಾಗಿರುತ್ತಲ್ಲ ಅನ್ನೋ ಥಾಟ್ ಅಲ್ಲಿಂದ ಕನ್ವರ್ಟ್ ಆಗಿ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಬಂದಿರೋದು. ಆ್ಯಕ್ಚುಲಿ ನಾನು ಬಾಗಲಕೋಟೆಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಬೆಳಗಾಮಲ್ಲಿ ನಾವು ಜಾಬ್ ಸಿಕ್ತು ನಮಗೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು. ಸೇಲ್ಸಿಂಗ್ ಮಾರ್ಕೆಟಿಂಗ್ ಅಲ್ಲಿ ಬೆಳಗಾಮಲ್ಲಿ 1 year ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ ಬಂದೆ ನಾನು. ಇಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಜಾಬೇ ಇತ್ತು. ಬಂದಾಗ ನಮ್ ಗೆಳೆಯ ಸೋಮಶೇಖರ್, ಅವನು ಇಲ್ಲೇ ಕ್ಯಾಟ್ ಡಿಸೈನರ್ ಆಗಿದ್ದ, ಅವನು ಆಲ್ರೆಡಿ ಸೆಟಲ್ಡ್ ಇಲ್ಲೇ ಇದ್ದ ಅವನು. ಅದಾದ್ಮೇಲೆ ಅವನು ನಾನು ಆಲೋಚನೆ ಮಾಡಿದ್ವಿ, ದೆನ್ ನಾವು ಇಷ್ಟಕ್ಕೆ ಸಂಬಳಕ್ಕಾಗಿ ದುಡಿಯೋದು ಬೇಡ, 9 to 5 ಜಾಬ್ ಅಂದ್ರೆ ಅಷ್ಟೇ ಬೇಡ, ಏನಾದ್ರೂ ಸಮಥಿಂಗ್ ಸ್ಪೆಷಲ್ ನಮ್ದೇ ಏನಾದ್ರೂ ಒಂದು ಓನ್ ಬ್ರ್ಯಾಂಡ್ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಾಗ, ಎಸ್ಪೆಷಲಿ ನಾವು ಒಂದು 2-3 ಪ್ಲಾನ್ ಎ ಪ್ಲಾನ್ ಬಿ ಅಂತಿತ್ತು. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಸೆಲೆಕ್ಟ್ ಮಾಡಿ ದೆನ್ ನಾವು ಫೈನಲೈಸ್ ಮಾಡಿದ್ವು ಕಾರ್ನ್ ಅನ್ನೇ ಚೂಸ್ ಮಾಡೋಣ ಅಂತೇಳಿ ನಾವು ಫೈನಲೈಸ್ ಮಾಡಿದ್ವಿ. ಡೈಲಿ ರೂಟೀನ್ ಮಾರ್ನಿಂಗ್ ನಾವು ಎದ್ದ ತಕ್ಷಣ 6:30ಗೆ ಹೇಳೋದು. ನಾನು ಎದ್ದ ತಕ್ಷಣ ಕಾರ್ನ್ ಎಲ್ಲ ನಾವು ಡೈರೆಕ್ಟ್ ಆಗಿ ಸೋರ್ಸ್ ಮಾಡೋ ರೈತರಿಂದಾನೆ ಬಂದಿರುತ್ತೆ ಕಾರ್ನ್ ಎಲ್ಲ. ನಮಗೆ ಸೆಂಟ್ರಲೈಸ್ ಕಿಚನ್ ಬಂದಾಗ ನಾವು ಸೆಂಟ್ರಲೈಸ್ ಕಿಚನ್ ಅಂತ ಏನ್ ಮಾಡ್ತೀವಿ, ನಾವು ಒಂದು 6:30 ನಾವು ಎಲ್ಲ ಕಾರ್ನ್ ಎಲ್ಲ ಅಂದ್ರೆ ಎಲ್ಲ ಬಿಡಿಸ್ಕೊಂಡು ಲೀಫ್ ಎಲ್ಲ ಸೆಗ್ರಿಗೇಟ್ ಮಾಡ್ಕೊಂಡು, ನಮಗೆ ಲೀಫ್ ಎಲ್ಲ ಕಂಪ್ಲೀಟ್ ನಾವು ಲೀಫಲ್ಲೇ ಕೊಡೋದಲ್ಲ, ಕಾರ್ನ್ ಎಲ್ಲ ಕಂಪ್ಲೀಟ್ ನಾವು ಐಟಮ್ಸ್ ಎಲ್ಲ ಅದಕ್ಕೋಸ್ಕರ ಸೆಗ್ರಿಗೇಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಕಾರ್ನ್ ಬಾಯ್ಲ್ಗೆ ಹಾಕ್ತೀನಿ. ಬಾಯ್ಲ್ ಹಾಕಿದ್ಮೇಲೆ 8:30ಗೆ ನನಗೆ 8:30 ಮೇಲೆ ನಾನು ಏನು ಮಾಡ್ತೀನಿ, ಮನೆಗೆ ಹೋಗಿ ಕಾರ್ನ್ ಬಾಯ್ಲ್ ಹಾಕಿ ಮನೆಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ನಾನು ನಾಷ್ಟ ಗಿಷ್ಟ ಮಾಡ್ಕೊಂಡು ನೆಕ್ಸ್ಟ್ ನಾನು ಟೈಮ್ ಇದೆ ನಮ್ಮ ಮಕ್ಕಳನ್ನೆಲ್ಲ ಹೋಗಿ ಸ್ಕೂಲಿಗೆ ಬಿಟ್ಟು ಅದಾದ ನಂತರ ನೆಕ್ಸ್ಟ್ ಮತ್ತೆ ಸ್ಟೋರಿಗೆ ಬಂದು ಎಲ್ಲ ಕಾರ್ನ್ ಎಲ್ಲ ಕಲಿಸ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಬೇರೆ ಬೇರೆ ಕಡೆ ಎಷ್ಟು ಬಂದಿರ್ತಲ್ಲ ಬಲ್ಕ್ ಆರ್ಡರ್ ಅನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಎಲ್ಲ ಕ್ಯಾಂಟೀನ್ ಎಲ್ಲ ಸೆಗ್ರಿಗೇಟ್ ಮಾಡಿ ಕಳಿಸ್ಬಿಟ್ಟು ನಮಗೆ ಟೈಮ್ ಎಲ್ಲ ಒಂದು 12:30 ಎಲ್ಲ ಆಗುತ್ತೆ. ಅಲ್ಲಿವರೆಗೂ ನಮಗೆ ಕಂಪ್ಲೀಟ್ ಸೆಟಪ್ ಎಲ್ಲ ರೆಡಿ ಆಗ್ಬಿಟ್ಟು 2016 ಮ್ಯಾರೇಜ್ ಆಯಿತು. ಮ್ಯಾರೇಜ್ ಇನ್ ದ ಸೆನ್ಸ್ ಇನ್ನೂ ನಮಗೆ ಇನ್ನೂ ಇಂಜಿನಿಯರಿಂಗು ಕಂಪ್ಲೀಟ್ ಆಗಿದ್ದಿಲ್ಲ ಇನ್ನೂ ನಮಗೆ. ಆ್ಯಸ್ ಯೂಶುವಲ್ ನಮಗೆ ಸರ್ಕಾರದ ನಿಯಮದ ಪ್ರಕಾರ ಮೇಲ್ಗೆ 21 ಮತ್ತು ಫಿಮೇಲ್ಗೆ 18 ಅನ್ನೋ ಥರ ನಾವು 21 ಏಜಲ್ಲೇ ಮದುವೆ ಆಯಿತು. ಮದುವೆ ಆಗಿ ಇಲ್ಲಿಗೆ ನಮಗೊಂದು 9 years ಪ್ಲಸ್ ಆಗಿದೆ. ನಾವಿಬ್ಬರು ಮತ್ತು ನಮಗಿಬ್ಬರು ಮಗ ಮತ್ತು ಮಗಳಿದ್ದಾರೆ. ಅದಾದ ನಂತರ ನಮ್ಮ ವೈಫ್ ನಮಗೆ ಎಷ್ಟು ಬ್ಯಾಕ್ ಸಪೋರ್ಟ್ ಆಗಿದ್ದಾರೆ ಅಂದರೆ ಕಂಪ್ಲೀಟ್ಲಿ ನಮ್ದೇನು ಮಸಾಲ ಎಲ್ಲ ರೆಡಿ ಆಗುತ್ತಲ್ಲ, ಕಂಪ್ಲೀಟ್ಲಿ ಅವರೇ ಬ್ಯಾಕ್ ಬೋನ್ ಏನಿತ್ತು ಅವರೇ ನೋಡ್ಕೊಳ್ತಾರೆ ನಮ್ಮ ಮಸಾಲ ಐಟಮ್ಸ್. ನಾನು ಅನಿತಾ ಅಂತ, ನಮ್ಮದು ಪ್ರಾಪರ್ ಮಾಲಿಂಗ್ಪುರು. ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಿರೋದು. ಇವಾಗ 9 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಬೆಳಿಗ್ಗೆ 7 ಗಂಟೆಗೆಲ್ಲ ಎದ್ದೇಳ್ತೀವಿ. ಎದ್ಬಿಟ್ಟು
ಮಕ್ಕಳನ್ನ ಎಬ್ಸಿ ರೆಡಿ ಮಾಡಿ ಇಬ್ಬರು ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಿಗೆ ಹೋಗಿ ಆಮೇಲೆ ಅವ್ರಿಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಕಳಿಸೋಷ್ಟರಲ್ಲಿ 9 ಗಂಟೆ ಆಗಿರುತ್ತೆ. ಆಮೇಲೆ ನಾವು ಸ್ನಾನ ಮಾಡಿಕೊಂಡು ತಿಂಡಿ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ 10 ಗಂಟೆ ಆಗಿರುತ್ತೆ. 10 ಗಂಟೆಗೆ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆಮೇಲೆ ಇದನ್ನ ತೊಗೊಂಡು ಬಂದಿರ್ತಾರೆ, ಸೊಪ್ಪನ್ನು, ಪುದೀನ ಸೊಪ್ಪು, ಅದು ಕೊತ್ತಂಬರಿ ಸೊಪ್ಪು, ಅದನ್ನೆಲ್ಲ ಬಿಡಿಸ್ಬೇಕು. ಬಿಡಿಸೋಷ್ಟರಲ್ಲಿ 2-3 ಗಂಟೆ ಆಗಿರುತ್ತೆ. 3 ಗಂಟೆ ಆದಮೇಲೆ ಮಕ್ಕಳು ಮತ್ತೆ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ರಿಗೆ ಊಟ ಅದು ಮಾಡಿಸಿ ಆಮೇಲೆ ಒಂದು 4-4:15ಗೆಲ್ಲ ಗ್ರೈಂಡರ್ ಮಾಡೋಕ್ಕೆ ಕೂತ್ಕೋತೀವಿ. 1-1:30 ಗಂಟೆ ಆಗುತ್ತೆ ಗ್ರೈಂಡರ್ ಮಾಡೋದು ಮುಗಿಸೋ ಅಷ್ಟರಲ್ಲಿ. ಆಮೇಲೆ ಗ್ರೀನ್ ಚಿಲ್ಲಿ ವೀಕ್ಲಿ 3 ಡೇಸ್ ಮಾಡ್ತೀವಿ. ಗ್ರೀನ್ ಚಿಲ್ಲಿ ಅದನ್ನೆಲ್ಲ ತೊಗೊಂಡು ಬಂದು ಹಿಂದಿರೋ ತುಂಬವನ್ನು ತೆಗೆದು ವಾಶ್ ಮಾಡಿ ಅದನ್ನ ಫ್ರೈ ಮಾಡ್ಕೊತೀವಿ. ಫ್ರೈ ಮಾಡ್ಕೊಂಡು ಗ್ರೈಂಡರ್ ಮಾಡ್ತೀವಿ. ಎಲ್ಲ ಔಟ್ಲೆಟ್ದವರು ನಾವು ರೆಡಿ ಮಾಡೋಂಥ ಮಸಾಲ ಐಟಮ್ಸ್ನ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ತೊಗೊಂಡು ಹೋಗ್ತಾರೆ. ನಮ್ಮ ಸೆಂಟ್ರಲೈಸ್ ಕಿಚನಲ್ಲಿ 12:30 ಅಷ್ಟರೊಳಗೆ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಎಲ್ಲ ಮಿಕ್ಸ್ಡ್ ಕಾರ್ನು ಮತ್ತು ಕ್ಯಾಂಡೀಸ್ ಎಲ್ಲ. ನಮ್ದು 10 ಔಟ್ಲೆಟ್ ಇದೆ. ಎಲ್ಲ ಔಟ್ಲೆಟ್ಗೂ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಏನು ಕ್ವಾಂಟಿಟಿ ಇರುತ್ತಲ್ಲ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ನಾವು ಇಟ್ಟಿರ್ತೀವಿ. ಎಲ್ಲರೂ ಬಂದು 12:30 ಅಥವಾ 12:45 ಬಂದು ಕಲೆಕ್ಟ್ ಮಾಡ್ಕೊಂಡು ರೆಸ್ಪೆಕ್ಟಿವ್ ಔಟ್ಲೆಟ್ಸ್ಗೆಲ್ಲ ಹೋಗಿ ಅವ್ರು ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲರೂ ಕಳಿಸಿದ ಮೇಲೆ ಎಲ್ಲರೂ ತಮ್ಮ ಎಲ್ಲ ಏನೇನಿದೆ ಅವ್ರದ್ದೆಲ್ಲ ಕಾರ್ನ್ಸ್ ಆಗಿರ್ಬೋದು, ಕ್ಯಾಂಡಿ ಆಗಿರ್ಬೋದು ತೊಗೊಂಡ್ಬಂದು ನಮ್ಮದು ಕರೆಕ್ಟಾಗಿ 3 ಗಂಟೆಯಿಂದ 10 ಗಂಟೆ ತನಕ ಶಾಪ್ ಓಪನ್ ಇರುತ್ತೆ. ಆ ಶಾಪ್ ಓಪನ್ ಇರೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಕಸ್ಟಮರ್ಗೆ ಎಂಗೇಜ್ಮೆಂಟ್ ಆಗಿರ್ಬೋದು, ನಾವೀಗ ಕಸ್ಟಮರ್ ಜೊತೆ ಎಂಗೇಜ್ ಇರೋದಾಗಿರ್ಬೋದು, ಅವ್ರಿಗೆ ಮತ್ತೆ ನಾವು ಕಸ್ಟಮೈಸ್ ಈಗ ಅವ್ರಿಗೆ ಪ್ರತಿಯೊಂದು ಅವ್ರಿಗೆ ನಾವು ಟೇಸ್ಟ್ ಕೊಟ್ಟು ಅವ್ರಿಗೆ ಸ್ಟೀಮ್ ಬೇಕಾದ್ರೆ ಸ್ಟೀಮು, ಫ್ರೈಡ್ ಬೇಕಂದ್ರೆ ಫ್ರೈಡು, ನ್ಯಾಚುರಲ್ಸ್ ಬೇಕಾದ್ರೆ ನ್ಯಾಚುರಲ್ಸು, ವೇರಿಯಂಟ್ ಏನೇನಿದಾವಲ್ಲ ಅವ್ರಿಗೆ ಪ್ರತಿಯೊಂದು ಟೇಸ್ಟ್ ಕೊಟ್ಟು ನಾವು ನೆಕ್ಸ್ಟ್ ಅವ್ರಿಗೆ ಏನು ಸ್ಪೆಸಿಫಿಕ್ ಆಗಿ ಏನು ಬೇಕಂದ್ರೆ ಕಸ್ಟಮೈಸ್ ಮಾಡಿಕೊಡ್ತೀವಿ. ಅದಾದ ನಂತರ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಡು 10 ಗಂಟೆ ತನಕ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಮನೆಗೆ ಹೋಗ್ಬೇಕಾದ್ರೆ ಒಂದು 11:30, 12 o'clock ಈ ಥರ. ಸೊ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಂತ ಹೆಸರು ಹೆಂಗೆ ಕಾಯಿನ್ ಮಾಡಿದ್ರಿ? ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್? ಆ್ಯಕ್ಚುಲಿ ಮೇಡಮ್ ನಾವು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ದೆನ್ ವಿ ಥಾಟ್ ಪ್ರೊಸೆಸ್ ಆಫ್ ಬಿಸ್ನೆಸ್ ಮಾಡಬೇಕಂತ ಬಂತು. ಅವಾಗ ನಮಗೆ ಯಾವ ಬಿಸ್ನೆಸ್ ಅನ್ನೋದಿಲ್ಲ. ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಇದ್ದಾಗ ದೆನ್ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರಿ ಅಂತ ಪ್ಲ್ಯಾನ್ ಎ ಚೂಸ್ ಮಾಡಿದ್ವಿ. ಅದು ಮತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಪ್ಲ್ಯಾನ್ ಬಿ ಫುಡ್ ಇಂಡಸ್ಟ್ರಿ ಚೂಸ್ ಮಾಡಿದ್ವಿ. ಅವಾಗ ನಾವು ಕಾರ್ನ್ ಚೂಸ್ ಮಾಡಿದ್ವಿ. ಕಾರ್ನನ್ನು ಚೂಸ್ ಮಾಡಿ ಎಲ್ಲ ನಾವು ಸೆಗ್ರಿಗೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ದೆನ್ ಪಾಯಿಂಟ್ ಇಸ್ ಅ ನೇಮ್. ಯಾವ ಥರ ಕ್ಯಾಚಿ ನೇಮ್ ಇರಬೇಕು, ಜನಕ್ಕೆ ಅಟ್ರಾಕ್ಟ್ ಆಗಬೇಕು, ಜನ ಇಷ್ಟಪಡಬೇಕು. ಫಸ್ಟಿಗೆ ನಾವು ಇದೇ ಥರ ನಮ್ಮ ಫ್ರೆಂಡ್ ಒಬ್ರು ಕಾರ್ತಿಕ್ ಅಂತಿದ್ದಾರೆ, ಅವ್ರು ನಾವು ಕೂಡ ಡಿಸ್ಕಸ್ ಮಾಡಬೇಕಾದ್ರೆ ದೆನ್ ಮಿಸ್ಟರ್ ಕಾರ್ನ್ ಅಂತ ಬಂತು. ದೆನ್ ಅವನು ಹೇಳಿದ ಮಿಸ್ಟರ್ ಅಷ್ಟೇ ಯಾಕೆ, ಈಗ ಹೆಂಗಾರೆ ಟ್ರೆಂಡಿಂಗಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಟ್ರೆಂಡಿಂಗಲ್ಲಿ ಇತ್ತಲ್ಲ, ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಚೆನ್ನಾಗಿರುತ್ತಲ್ಲ, ಕ್ಯಾಚಿ ಆಗಿರುತ್ತೆ ಅಂತೇಳಿ. ಈಗ ಮಿಸ್ಟರ್ ಅಂಡ್ ಮಿಸ್ ಕಾರ್ನಲ್ಲಿ 10 ಔಟ್ಲೆಟ್ ಇದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿದೆ 10 ಔಟ್ಲೆಟ್? ಅದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರನ್ನ ನೀವು ಹ್ಯಾಗ್ ನೋಡ್ಕೋತೀರಾ? ಸರ್ ಆ್ಯಕ್ಚುಲಿ ನಮ್ಮದು ಬಂದ್ಬಿಟ್ಟು ಬೆಂಗಳೂರಲ್ಲಿ 10 ಔಟ್ಲೆಟ್ ಇದೆ. ಫಸ್ಟ್ ಒನ್ ಬಂದ್ಬಿಟ್ಟು ವಿವಿಪುರಮ್ಮು, ಅದಾದಮೇಲೆ ರಾಜಾಜಿನಗರ, ಅದಾದಮೇಲೆ ನಾಗರಬಾವಿ, ವಿಜಯನಗರ, ನೆಕ್ಸ್ಟ್ ಬಂದ್ಬಿಟ್ಟು ಜಯನಗರ, ಹನುಮಂತ ನಗರ, ಅಬ್ಬಿಗೆರೆ, ಅದಾದಮೇಲೆ JP ನಗರ. ತುಮಕೂರು ಬಂದ್ಬಿಟ್ಟು 2 ಇದೆ. ಒಂದು SIT ಹತ್ರ ಇದೆ, ಇನ್ನೊಂದು ಬಂದ್ಬಿಟ್ಟು SSIT ಹತ್ರ ಇದೆ, ಅಂದರೆ ಸರಸ್ವತಿಪುರಮಲ್ಲಿದೆ. ಸೊ ಎಂಪ್ಲಾಯೀಸ್ ಅಂತ ಬಂದರೆ ನಮ್ಮದು ನಾನು ಮತ್ತು ದುಂಡೇಶು ಫೌಂಡರ್ಸು. ಅದಾದಮೇಲೆ ನಮ್ದು ಇನ್ನೊಂದು ಟೀಮ್ ಅಂದರೆ ಅವರು ಮಾರ್ಕೆಟಿಂಗ್ ಅಂದರೆ ಲೈಕ್ ಫ್ರಾಂಚೈಸಿ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಶಂಕರ್ ಅಂತಿದ್ದಾರೆ. ಸೊ ಅವರು ನಮ್ಮದು ಮೇನ್ 3 ಜನ ಮೇನ್ ಟೀಮು. ಅದಾದಮೇಲೆ ಅರೌಂಡ್ ಒಂದು 30 ಎಂಪ್ಲಾಯೀಸ್ ಇದ್ದಾರೆ ನಮ್ಮಲ್ಲಿ. ಸೊ ಆಲ್ ಓವರ್ ಅಂದರೆ 10 ಬ್ರಾಂಚಸ್ ಅಂತ ತೊಗೊಂಡ್ರೆ. ನೆಕ್ಸ್ಟು ಇನ್ನೊಂದು ಏನಾಗುತ್ತೆ, ನಾವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅಂತಂದರೆ, ಸೊ ಕಂಪ್ಲೀಟ್ಲಿ ಎಲ್ಲ ಫುಡ್ ಇಂಡಸ್ಟ್ರಿಗಿಂತಲೂ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವೊಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಯಾಕಂತಂದರೆ ರೀಸನ್ ಏನಂದರೆ ಈ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ರಿಟೆನ್ಷನ್ ಅಂದರೆ ಎಂಪ್ಲಾಯ್ಮೆಂಟ್ ರಿಟೆನ್ಷನ್ ವೆರಿ ಡಿಫಿಕಲ್ಟ್ ಟಾಸ್ಕು. ಅದಕ್ಕೋಸ್ಕರನೇ ನೋಡಿ ನಮ್ಮಲ್ಲಿ ಮಿನಿಮಮ್ ಅಂದರೆ 2 ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗಿಂದಲೂ ನಮ್ಮ ಜೊತೆಲಿ ಇದ್ದಾರೆ. ಸೊ ಅದರ ಅರ್ಥ ಅಂದರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀವಿ ಅಂತ ಹೇಳೋದು. ಲೈಕ್ ಈಗ ಕಾರ್ಪೊರೇಟ್ ಕಂಪ್ನಿಲಿ ಯಾವ ಥರ ಎಂಪ್ಲಾಯಿಗಳಿಗೆಲ್ಲ ಔಟಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಅದೇ ಥರ ನಮ್ಮ ಎಂಪ್ಲಾಯಿಗೂ ನಾವು 6 ತಿಂಗಳು ಒಂದ್ಸರಿ ಅವ್ರನ್ನೆಲ್ಲ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಂಜಾಯ್ಮೆಂಟ್ ಮಾಡಿ ಅವ್ರ ಜೊತೆ ನಾವಿರ್ತೀವಿ. ಅವ್ರಿಗೆ ಏನೋ ಒಂದು ದುಡ್ಡು ಕೊಟ್ಬಿಟ್ಟು ಇದು ಮಾಡ್ಬೋದು ನಾವು, ಬಟ್ ಆ ಥರ ಮಾಡಲ್ಲ. ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಬನ್ನಿ ಓನ್ಲಿ ವರ್ಕ್ ಅಂತಲ್ಲ, ಬಿಯಾಂಡ್ ವರ್ಕ್ನು ನಾವು ಅವ್ರಿಗೆ ಈ ಥರ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೋಡಿ ಎಲ್ಲ ಈ ಥರ ಸೊ ನಾವು ಎಂಟರ್ಟೈನ್ಮೆಂಟ್ ಮಾಡಿ ಎಂಜಾಯ್ಮೆಂಟ್ ಮಾಡಿ ಅವ್ರಿಗೇನು ಪರ್ಸ್ನಲ್ ಆಗಿನೇ ಇವೊಂದು ನಾವು ಪರ್ಸನಲ್ ಕೌನ್ಸಿಲಿಂಗು ಮಾಡ್ತೀವಿ. ಏನಾದರೂ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇದ್ದರೆ ನಮ್ಮ ಕಡೆ ಏನಾದರೂ ಮ್ಯಾಕ್ಸಿಮಮ್ ಏನಾಗುತ್ತೆ ಅದನ್ನೂ ಮಾಡ್ತೀವಿ. ನಾವು ಹೆಲ್ಪ್ ಮಾಡೋಕ್ಕಾಗ ಹೆಲ್ಪ್ ಮಾಡ್ತೀವಿ, ಅವ್ರಿಗೆ ಏನಾದ್ರು ಸೊಲ್ಯೂಷನ್ ಕೊಡೋಕ್ಕಾದ್ರೆ ಸೊಲ್ಯೂಷನ್ ಕೊಡ್ತೀವಿ. ಸೊ ಅದೇ ಥರ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಮೆನುನಲ್ಲಿ 80+ ಡಿಶಸ್ ಇದೆ ರಿವಾಲ್ವಿಂಗ್ ಅರೌಂಡ್ ಕಾರ್ನ್. ಏನು ಅದ್ರ ಸೀಕ್ರೆಟ್, ಹೆಂಗೆ ಅರೈವ್ ಮಾಡಿದ್ರಿ ಆ ರೆಸಿಪಿ? ಆ್ಯಕ್ಚುಲಿ ಮೇಡಮ್ ನಾವು ಸ್ಟಾರ್ಟ್ ಮಾಡಬೇಕಾದಾಗ ನಾವೊಂದು 2 years ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ವಿ. ಕಾರ್ನ್ ಎಲ್ಲಿ ಸಿಗುತ್ತೆ, ಯಾವ ಥರ ನಾವು ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ನಾವು ಅವಾಗ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಓನ್ಲಿ ಕಾನ್ಸೆಪ್ಟ್ ಇದ್ದಿದ್ದು ಸ್ಟೀಮ್ ಅಷ್ಟೇ ಮಾಡಬೇಕು, ಫುಲ್ ಜೋಳ ಕೊಡಬೇಕು ಎಲ್ಲರಿಗೂ, ಮತ್ತು ಕಟ್ ಮಾಡಿ ಕೊಡಬೇಕು ಅನ್ನೋ ಅಷ್ಟೇ ಕಾನ್ಸೆಪ್ಟ್ ಇತ್ತು. ನಮಗೆ ಫ್ರೈಡ್ ಕಾನ್ಸೆಪ್ಟ್ ಇದ್ದಿದ್ದಿಲ್ಲ. ನಮ್ಮೊಬ್ಬ ಫ್ರೆಂಡ್, ನಮಗೆ ಕ್ಯಾಶುವಲ್ ಫ್ರೆಂಡ್ ಅವನು.
ವಿಜು ಅಂತೇಳಿ ಅವ್ನು ನಮಗೆ ಏನು ಮಾಡಿದ, ಇಲ್ಲ ಈ ಥರ ಒಂದು ರೆಸ್ಟೋರೆಂಟ್ಸಲ್ಲಿ ಅಥವಾ ಓನ್ಲಿ ಅಂದರೆ ಪಬ್ಬು ಬಾರ್ಸಲ್ಲೆಲ್ಲ ಅಷ್ಟೇ ಸಿಗುತ್ತೆ, ಇದು ನೋಡಿ ಟ್ರೈ ಮಾಡಿರಿ, ಕಾರ್ನಲ್ಲೇ ಇರುತ್ತೆ ಅಂತ ಹೇಳಿದಾಗ ನಾವು ಜಸ್ಟ್ ಚೆಕ್ ಮಾಡಿ ನಾವು ಬಂದು R&D ಮಾಡಿ ಅವ್ರಿಗಿಂತ ಬೆಸ್ಟ್ ಏನು ಕೊಡ್ಬೋದು ನಾವು ಎಲ್ಲನೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲ ತಿನ್ನೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಕ್ರಿಸ್ಪಿ ಕಾರ್ನ್ ಅನ್ನೋದನ್ನು ನಾವು ಇಲ್ಲೇ ಮಾಡ್ಬೇಕಂತೇಳಿ ವೇರಿಯಂಟ್ಸನ್ನು ಒಂದು ಕಂಪ್ಲೀಟ್ 1 year ಕಂಪ್ಲೀಟಾಗಿ ನಾವು ಅದು ಸ್ಟಡಿ ಮಾಡಿ ಅದರಿಂದ ವೆರೈಟೀಸ್ ತಗೊಂಡು ಮತ್ತು ಅದಾದಮೇಲೆ ಕಸ್ಟಮರ್ಸ್ ಒಂದು ಸಜೆಸ್ಟ್ ಮಾಡಿದ್ರು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಕಾರ್ನಲ್ಲಿ, ಈ ಥರ ನೋಡಿದ್ವಿ, ಈ ಥರ ಚೆನ್ನಾಗಿರುತ್ತೆ, ಅವರೆಲ್ಲ ಸಜೆಸ್ಟ್ ಮಾಡಿದೆಲ್ಲ ತಗೊಂಡು ದೆನ್ ಎಲ್ಲರಿಂದ ಇಷ್ಟು ವೆರೈಟಿ ಕನ್ವರ್ಟ್ ಆಗಿದೆ. ಒಂದಿನ ಏನಾದರೂ ಮಟೀರಿಯಲ್ ಬರೋ ಸ್ಟಾಪ್ ಆದರೆ ನಮಗೆ ಏನೋ ನೆಕ್ಸ್ಟ್ ಆಪರೇಷನ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಒಂದು ರೇಟ್ನ ಫಿಕ್ಸ್ ಮಾಡಿದ್ದೀವಿ, ಆಮೇಲೆ ನಮಗೆ ಮಟೀರಿಯಲ್ ರಾ ಮಟೀರಿಯಲ್ ಕಾಸ್ಟ್ ಏನಾಗ್ತಿರುತ್ತೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದು ನಮಗೆ ವೆರಿ ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ. ಸೊ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ಸೊ ನೀವು ಅಕ್ರಾಸ್ 10 outlets ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಅಂತ ನಾವು ನೋಡಿದೀವಿ, ತುಂಬಾ ನಿಮ್ಮ ಕಸ್ಟಮರ್ಸ್ ಹೇಳ್ತಾರೆ. ಅದನ್ನ ಹೆಂಗೆ ಮೇಂಟೈನ್ ಕನ್ಸಿಸ್ಟೆನ್ಸಿ ಹೆಂಗೆ ಮೇಂಟೈನ್ ಮಾಡಿ? ಒಂದು ಮೇಡಮ್ ಒಂದೇನಾಗುತ್ತೆ ಅಂದರೆ ನಾವು ಫಸ್ಟು ಮಟೀರಿಯಲ್ ಸೆಮಿ ಪ್ರೊಸೆಸ್ ಮಾಡಿಬಿಟ್ಟು ಸೆಂಟ್ರಲೈಸ್ಡ್ ಕಿಚನಿಂದ ಕಳಿಸ್ತೀವಿ, ಅಲ್ಲಿ ನಮಗೆ ಸ್ವಲ್ಪ ಕ್ವಾಲಿಟಿ ಕಂಟ್ರೋಲ್ ಸಿಗುತ್ತೆ. ಇನ್ನೊಂದು ಏನು ಮಾಡ್ತೀವಿ, ನಮ್ಮ ಟೀಮು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ನಾವು ಕ್ವಾಲಿಟಿ ಅಸೆಸ್ ಮಾಡ್ತೀವಿ. ಅಸೆಸ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ, ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ನಾವು ವಾಚ್ ಇರುತ್ತೆ. ಹಂಗಾಗಿ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಕಂಟ್ರೋಲ್ ಇನ್ ಲೈನಲ್ಲಿ ಇರುತ್ತೆ ಆಲ್ವೇಸ್. ಓಕೆ, ಸೊ ನಿಮ್ಮದು ನೀವು ಇನ್ನೂ ಇವಾಗಲೂ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಕೆಲಸ ಬಿಟ್ಟಿದ್ದೀರಾ? ಹಾಂ, ಕೆಲಸ ಬಿಟ್ಟಿದ್ದೀವಿ ಮೇಡಮ್. ಇಬ್ರು ಫುಲ್ ಟೈಮ್ ಈಗ ಮಿಸ್ಸಸ್ ಕಾರ್ನ್ ತಗೊಂಡು ಹೋಗ್ತೀನಿ. ಎಷ್ಟು ವರ್ಷ ಆಯ್ತು ಕೆಲಸ ಬಿಟ್ಟು? ನಾನು 1 year ಆಯ್ತು. ನಾನು ಒಂದು 1.5 year ಆಯ್ತು. ಸೊ ಇವಾಗ ಇಲ್ಲಿವರೆಗೂ ಬಂದಿದೆ ಮಿಸ್ಟರ್ ಮಿಸಸ್ ಕಾರ್ನ್. ಮುಂದೆದೇನು ಪ್ಲಾನ್, ಏನು ಡ್ರೀಮ್ ಇಟ್ಕೊಂಡಿದ್ದೀರಾ ಮಿಸ್ಟರ್ ಮಿಸಸ್ ಕಾರ್ನ್? ವಿಷನ್ ಮತ್ತೆ ನಮ್ಮ ಡ್ರೀಮ್ಸ್ ಏನಂದ್ರೆ, ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಏನಿದೆಯಲ್ಲ ಇದನ್ನ ನಾವು ಆಲ್ ಓವರ್ ದಿ ವರ್ಲ್ಡ್ ನಾವು ಎಲ್ಲಾ ಕಡೆನೂ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತಿದೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ಏನು ಈಗ ಬೆಟರ್ ಆಗಿ ಕೆಲಸ ಮಾಡ್ತಾರಲ್ಲ ಅವ್ರನ್ನ ನಾವು ಎಂಪ್ಲಾಯೀಸ್ ಇದಾರಲ್ಲ ಅವ್ರನ್ನ ನಾವು ಓನರಾಗಿ ಕನ್ವರ್ಟ್ ಮಾಡ್ತೀವಿ. ಆಮೇಲೆ ಈಗ ಒಂದು ಬ್ರ್ಯಾಂಡ್ ಕಟ್ಟೋದು ಎಷ್ಟು ಇಂಪಾರ್ಟೆಂಟ್, ಅದನ್ನ ಉಳಿಸ್ಕೊಂಡು ಹೋಗೋದು ಅಷ್ಟೇ ಇಂಪಾರ್ಟೆಂಟ್. ಒಂದು ಕಟ್ತೀವಿ ಅನ್ನೋದಕ್ಕಿಂತ ಕಟ್ಟಿದ ಮೇಲೆ ಅದನ್ನ ಯಾವ ತರ ನಾವು ನಡ್ಸ್ಕೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್. ಅದನ್ನ ನಡ್ಸ್ಕೊಂಡು ಹೋಗ್ತೀವಿ, ಇದನ್ನ ಉಳಿಸ್ಕೊಂಡು ಹೋಗ್ತೀವಿ ಬ್ರ್ಯಾಂಡ್. ವಿನಯ್ ನಮ್ಮ ವೈಫ್ ಅವ್ರ ತಮ್ಮ, ಅವನು ಊರ್ಲಿದ್ದ. ನಾವು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಸ್ಟಾರ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಒಂದು 6 monthಗೆ ಏನು ಥಾಟ್ ಬಂತು, ಇಲ್ಲ ಅವನು ಕರ್ಸ್ಕೊಳ್ಳೋಣ ಇಲ್ಲ ಅಂತೇಳಿ ಶಾರ್ಪ್ ಇದ್ದ. ಕರ್ಸಿದ್ಮೇಲೆ ಸಡನ್ ಆಗಿ ಬಂದಮೇಲೆ 1-1.5 ವರ್ಷ ಕಂಪ್ಲೀಟಾಗಿ ಕೆಲಸ ಕಲಿತು. ಅದಾದ್ಮೇಲೆ ಈಗ ರಾಜಾಜಿನಗರ ಕಂಪ್ಲೀಟ್ ಬ್ರಾಂಚನ್ನ ಅವನೇ ಹ್ಯಾಂಡಲ್ ಮಾಡ್ತಾನೆ. ನಮಸ್ಕಾರ, ನಾನು ವಿನಯ್ ಅಂತ. ನಾನು ಇಲ್ಲಿ ಬೆಂಗಳೂರು ಬಂದು 3 years ಆಯಿತು. ಮುಂಚೆ ವಿವಿಪುರಮಲ್ಲಿ ಮಾಡ್ತಾ ಇದ್ದೆ 1-2 ವರ್ಷ. ಇವಾಗ ಲಾಸ್ಟ್ 1 year ನನಗೆ ರಾಜಾಜಿನಗರದಲ್ಲಿ ಒಂದು ಬ್ರಾಂಚ್ ಹಾಕಿದ್ದಾರೆ, ಅದನ್ನೇ ಕಂಪ್ಲೀಟಾಗಿ ನೋಡ್ತಾ ಇದ್ದೀನಿ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಪ್ಲೇಟ್ನ ಕಥೆಯೊಟ್ಟಿಗೆ ನಾವು ನೆಕ್ಸ್ಟ್ ಎಪಿಸೋಡ್ ಜೊತೆಲಿ ನಿಮ್ಮನ್ನ ಮೀಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಾಕು.